ನೋಡಿದಾಗ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತಾಗಿದೆ. ನಾನು ಅವರಿಗೆ ಪ್ರಶ್ನೆ ಕೇಳಿದ್ದು, ಕಳೆದ 3 ವರ್ಷದಲ್ಲಿ ರಾಜ್ಯದ ನಡೆದ ದರೋಡೆ, ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೆ. 2023ರಲ್ಲಿ 45,699, ಅದರಲ್ಲಿ 28,000 ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ. 24ರಲ್ಲಿ 40,628, ಅದು 23,000 ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ. 25ರಲ್ಲಿ 30,000 ಪ್ರಕರಣ, ಅದು 8,240 ಇನ್ನೂ ಪತ್ತೆ ಆಗಿಲ್ಲ. ಅಂದರೆ 1,17,000ರಲ್ಲಿ ಸುಮಾರು 58,000 ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ. ನಾನನ್ನುವುದು ಇದನ್ನು ನೋಡಿದಾಗ ಜನ ಬೆಚ್ಚಿ ಬೀಳುವಂತಾಗಿದೆ. ನಾನು ಗೃಹ ಸಚಿವರು ಮಾತಾಡ್ತಾ ಅಂದರು, ಕಾನೂನು ಸುವ್ಯವಸ್ಥೆ ನೋಡಿದಾಗ ಇಲ್ಲಿ ಹದಗೆಟ್ಟಿದೆ, 100ಕ್ಕೂ ಹದಗೆಟ್ಟಿದೆ. ಜನ ಹೆದರಿ ಹೋಗಿದ್ದಾರೆ. ಈ 60% ಈ ಪ್ರಕರಣವನ್ನು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ನನ್ನ ಅವ್ರ ಕೇಳ್ತೇನೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ನೋಡಬೇಕಾದ್ರೆ ಕಳೆದ 8 ತಿಂಗಳಿನಲ್ಲಿ ACP ಸೇರಿ 10 ಜನ ಲೋಕಾಯುಕ್ತಕ್ಕೆ ಅವರು ಸಿಕ್ಕಿಬಿದ್ದಿದ್ದಾರೆ. ಈ ರೀತಿಯಾಗಿ ಪೊಲೀಸರಲ್ಲಿ ದಕ್ಷತೆ ಕಡಿಮೆ ಆಗಿದೆ. ಅದು ಯಾವ ಕಾರಣಕ್ಕೆ ಅಂತ ಗೃಹ ಸಚಿವರು ಅನ್ನಬೇಕು. ಈ ಕಾರಣಕ್ಕೆ ನೀವು ದಯವಿಟ್ಟು ಅತ್ಯಂತ ಪ್ರಾಮಾಣಿಕರಿದ್ದೀರಿ. ನನಗೆ ಅನಿಸುವಂಥದ್ದು, ಇದನ್ನು ಸರಿ ಮಾಡದಿದ್ದರೆ ನಮ್ಮ ರಾಜ್ಯ ಕಳ್ಳಕಾಕರ ರಾಜ್ಯ ಅಂತ ಆಗ್ತದೆ. ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ವಾ ಅಂತ ನಮಗೆ ಡೌಟ್ ಬರ್ತಾ ಉಂಟು. ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ಲ ಅಂತ ನನಗೆ ಡೌಟ್ ಬರ್ತಾ ಉಂಟು. ಅದರ ಜೊತೆಗೆ ಬೆರಳೆಣಿಕೆಯ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕರಿದ್ದಾರೆ. ನಮ್ಮಲ್ಲಿ ಮಂಗಳೂರಿನಲ್ಲಿ ಹಿಂದೆ ಯತೀಶ್ ಅಂತ IPS ಇದ್ರು, ಅವರು ₹1 ಭ್ರಷ್ಟಾಚಾರ ಮಾಡ್ತಿರ್ಲಿಲ್ಲ. ಈಗ 2 ಅಧಿಕಾರಿಗಳಿದ್ದಾರೆ. ಅವರು ಕೂಡ ಡಾಕ್ಟರ್ ಅರುಣ್ ಕುಮಾರ್ ಮತ್ತೆ ಇನ್ನೊಬ್ರು ಸುಧೀರ್ ಕುಮಾರ್ ರೆಡ್ಡಿ. ನಾನು ಅನ್ನೋದು, ರಾಜ್ಯದ ಬೇರೆ ಭಾಗದಲ್ಲಿ ಯಾಕೆ ಈ ರೀತಿಯ ಒಂದು ದಕ್ಷ ಅಧಿಕಾರಿಗಳು ನಿಮಗೆ ಸಿಗುವುದಿಲ್ಲ ಅಂತ ಅನ್ನೋದು. ರಾಜ್ಯದ ಬೇರೆ ಕಡೆ ನೋಡಿದಾಗ ಈ ರೀತಿಯ ಪ್ರಕರಣಗಳು 120 ಜನ ಜೈಲಿಗೆ ಹೋಗಿದ್ದಾರೆ ಪೊಲೀಸ್ನವರು. ಅದರ ಜೊತೆಗೆ ನಾನು ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರೇ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾರೆ. ಎಲ್ಲಿ ಕಾನೂನು ಉಂಟು ಗೃಹ ಸಚಿವರೇ? ಕಾನೂನು ವ್ಯವಸ್ಥೆ ಎಲ್ಲಿ ತನಕ ಹೋಗಿದೆ? ನಮಗೆ ಹೆದರಿಕೆ ಆಗ್ತುಂಟು, ನಮ್ಮ ರಾಜ್ಯ ಎಲ್ಲಿಗೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಸಮಯವನ್ನು ಇದಕ್ಕೆ ಕೊಟ್ಟು ಎಲ್ಲ ಈ ರೀತಿಯ ದಕ್ಷ ಅಧಿಕಾರಿಗಳನ್ನು ಕರೆದು ಯಾರು ಈ ರೀತಿ ಕೆಟ್ಟ ಕೆಲಸವನ್ನು ಮಾಡ್ತಾರೋ ಅವರನ್ನು ನೀವು ಸರಿದಾರಿಗೆ ತರಬೇಕು.